ನೋಡಿ, ಪುಸ್ತಕದಿಂದ ನೀತಿ, ಅಮ್ಮನಿಂದ ಪ್ರೀತಿ, ಜೀವನ್ ಜ್ಯೋತಿ ಆಸ್ಪತ್ರೆಯಿಂದ ಬೆಳಗಿಸಿ ಮಕ್ಕಳ ಜ್ಯೋತಿ ಎಂದು ಹೇಳುತ್ತಾ ಇವತ್ತಿನ ಸಂದರ್ಶನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ನಾನು ಡಾಕ್ಟರ್ ಲೀಲಾ GS, ರಿಟೈರ್ಡ್ ಹಿಂದಿ ಉಪನ್ಯಾಸಕಿ. ಮೊಟ್ಟಮೊದಲು ನಮ್ಮ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಹೃದಯ ತುಂಬಿದ ನಮಸ್ಕಾರಗಳೊಂದಿಗೆ ತಮ್ಮೆಲ್ಲರನ್ನು ಆತ್ಮೀಯತೆಯಿಂದ ಸ್ವಾಗತಿಸುತ್ತೇನೆ. ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ನಿಮಗೆ ಒಂದು ಒಳ್ಳೆಯ ಸುಸಜ್ಜಿತವಾದ ಆಸ್ಪತ್ರೆಯ ಬಗ್ಗೆ ತಿಳಿಸಲು ಬಯಸುತ್ತೇನೆ. ಈ ಆಸ್ಪತ್ರೆಯ ಹೆಸರು ಜೀವನ್ ಜ್ಯೋತಿ ಆಸ್ಪತ್ರೆ. ಈ ಆಸ್ಪತ್ರೆಯ ವಿಶೇಷತೆ ಏನಪ್ಪ, ಯಾಕೆ ಇವತ್ತು ಅದನ್ನು ಹೇಳಬೇಕಂತ ಬಯಸ್ತೀವಿ ನಾವು ಅಂದರೆ, ಇದು ಬಂಜೆತನ ನಿವಾರಣೆ ಮತ್ತು ತಾಯಿಯ ಆರೈಕೆ, ಹೀಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಆಗಿದೆ. ನಮ್ಮ ಸಮಾಜದಲ್ಲಿ ದಂಪತಿಗಳಿಗೆ ಬಂಜೆತನ ಒಂದು ದೊಡ್ಡ ಶಾಪವಾಗಿದೆ. ಮಕ್ಕಳಾಗದ ಸ್ತ್ರೀಯರಿಗೆ ಸಮಾಜ ನೋಡುವ ದೃಷ್ಟಿಕೋನವೇ ಬೇರೆಯಾಗಿದೆ. ಅದಕ್ಕಾಗಿಯೇ ಇದನ್ನು ಹೋಗಲಾಡಿಸಲು ಅನೇಕ ಚಿಕಿತ್ಸೆಗಳನ್ನು ಕಂಡುಹಿಡಿದಿದ್ದಾರೆ. ಈ ವಿಷಯದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಇವೆ. ಇವುಗಳನ್ನು ಇವತ್ತು ನಾವು ಸಾಲ್ವ್ ಮಾಡಿಕೊಳ್ಳೋಣ, ಅಂದರೆ ಬಗೆಹರಿಸಿಕೊಳ್ಳೋಣ. ಈ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮ ಜೊತೆಗಿದ್ದಾರೆ ಜೀವನ್ ಜ್ಯೋತಿ ಆಸ್ಪತ್ರೆಯ ಮುಖ್ಯ ಡಾಕ್ಟರ್ ಆದ ಒಳ್ಳೆಯ ಯಂಗ್ ಎನರ್ಜೆಟಿಕ್ ಡೈನಮಿಕ್ ಪರ್ಸನ್ ಡಾಕ್ಟರ್ ವರವಟ್ಟೆ ಪ್ರಿಯಾಂಕಾ ಬೀರವರು. ಬನ್ನಿರಿ, ಅವರ ಜೊತೆ ಮಾತನಾಡೋಣ. ಡಾಕ್ಟ್ರೇ, ನಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಮೊದಲು ತಾವು ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಕೊಡಿ ಎಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರಿಯಾಂಕಾ ವರವಟ್ಟೆ. ನಾನು ಓದಿರೋದು MBBS ಮೈಸೂರು ಮೆಡಿಕಲ್ ಗೌರ್ಮೆಂಟ್ ಕಾಲೇಜಲ್ಲಿ. ಅದಾದಮೇಲೆ ನನ್ನ MD ಆಗಿರೋದು ಮುಂಬೈಯಲ್ಲಿ ಸಾಯನ್ ಮೆಡಿಕಲ್ ಕಾಲೇಜಲ್ಲಿ. ಅದಾದ ಮುಗಿದ ತಕ್ಷಣ ನಾನು DM ಮಾಡೋಕ್ಕೆ ಬ್ಯಾಂಗ್ಳೂರು ಮಿಲನ್ ಡಾಕ್ಟರ್ ಕಾಮಿನಿ ರಾವ್ ಹತ್ರ ಮಾಡಿರೋದು. ರಿಪ್ರೊಡಕ್ಟಿವ್ ಮೆಡಿಸಿನ್ ಸ್ಪೆಷಲಿ ಇದರಲ್ಲಿ ನಾನು ಬಂಜೆತನ ನಿವಾರಣೆಯಲ್ಲಿ ಸೂಪರ್ ಸ್ಪೆಷಲೈಸೇಷನನ್ನು ಮಾಡಿರೋದು. ಅದಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ಪುಣೆ, ಮುಂಬೈ, ಬ್ಯಾಂಗ್ಳೂರು ಈ ಮೆಟ್ರೋ ಸಿಟೀಸಲ್ಲಿ ಕೆಲಸ ಮಾಡ್ತಾ ಇರುವಾಗ ಮುಖ್ಯ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರೋದು ಬಂಜೆತನ. ಇಲ್ಲಿ ತುಂಬ ಜನರು ಬರ್ತಿರೋರು ಯಾರು ಅಂದರೆ ಹಳ್ಳಿ ಊರಿಂದ, ಟೌನ್ಸಿಂದ. ಆ ಥರ ಜನರು ತುಂಬ ಬರ್ತಿದ್ರು. ಅಲ್ಲಿ ನಾನು ಮೈಂಡ್ಸೆಟ್ ಏನು ಬಂತು ಅಂದರೆ, ಇಲ್ಲಿನ ಜನರಿಗೆ ಈ ಫೆಸಿಲಿಟಿ ಬಂಜೆತನ ನಿವಾರಣಾ ಕೇಂದ್ರಗಳು ಒಂದು ಸೆಂಟರ್ ಇಲ್ಲ ಅಲ್ಲಿ. ಬಟ್ ಮೆಟ್ರೋ ಸಿಟಿ ಲೈಕ್ ಬ್ಯಾಂಗ್ಳೂರ್, ಹೈದ್ರಾಬಾದ್, ಪುಣೆ, ಅಲ್ಲಿ ಒಂದು ತುಂಬ ಜನರಿಗೆ ಆ ಫೆಸಿಲಿಟೀಸ್ಗಳು ಈಸಿಯಾಗಿ ಸಿಗುತ್ತೆ. ಬಟ್ ಇಲ್ಲಿನವ್ರಿಗೆ ಈ ಫೆಸಿಲಿಟಿ ಸಿಗದೇ ಅವರು ಎಷ್ಟು ದೂರ ನೂರಾರು ಕಿಲೋಮೀಟ್ರ್, ಒಂದು 1000 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡ್ಬಿಟ್ಟು ಬ್ಯಾಂಗ್ಳೂರಾಗಲಿ, ಮೈಸೂರಾಗಲಿ, ಹೈದ್ರಾಬಾದ್ ಆಗಲಿ ಅಲ್ಲಿ ಹೋಗ್ತಾಯಿದ್ರು. ಆ ಕಾರಣಕ್ಕಾಗಿ ಒಂದು ವಿಷಯ ನನ್ನ ತಲೆಯಲ್ಲಿ ಏನು ಅಂದರೆ, ಬಸವಕಲ್ಯಾಣ ಅಂತ ಊರಲ್ಲಿ ಈ ಕೇಂದ್ರವನ್ನು ನಿರ್ವಹಿಸು, ಇಲ್ಲಿನ ಜನರಿಗೆ ಸೇವೆ ಕೊಡಬೇಕು ಅಂತ ನಾನು ಇಲ್ಲಿಗೆ ಬಂದಿರೋದು ಮುಖ್ಯ ಕಾರಣ. ತುಂಬ ಸಂತೋಷ ಮೇಡಮ್. ತಮ್ಮ ಆಸ್ಪತ್ರೆಯ ಹೆಸರು ಜೀವನ್ ಜ್ಯೋತಿ. ಈ ಹೆಸರು ತುಂಬ ಅರ್ಥಪೂರ್ಣವಾಗಿದೆ. ತಾವು ತುಂಬ ವಿಚಾರ ಮಾಡಿ ಇಟ್ಟೀರಿ ಅಂತ ಅನಿಸುತ್ತೆ. ಅದಕ್ಕೆ ಅನಂತ ಅಭಿನಂದನೆಗಳು ತಮಗೆ. ಡಾಕ್ಟ್ರೇ, ನಮ್ಮ ಮೊದಲನೇ ಪ್ರಶ್ನೆ, ನಾವು ಕೇಳ್ಪಟ್ಟಿದ್ದೇವೆ ತಾವು ಹೆಚ್ಚಾಗಿ ಇವತ್ತಿನ ಕಾಲದಲ್ಲಿ ಸಿಜೇರಿಯನ್ ಜಾಸ್ತಿ ನಡೆಯುತ್ತೆ, ನಾರ್ಮಲ್ ಡೆಲಿವರಿ ಕಡಿಮೆ. ಆದರೆ ತಾವು ತಮ್ಮ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿಗೆ ಏನು ಹೆಚ್ಚು ಆದ್ಯತೆ ಕೊಟ್ಟಿದ್ದೀರಿ, ಅದರ ಬಗ್ಗೆ ಸ್ವಲ್ಪ ವಿವರಿಸಿ. ನಾರ್ಮಲ್ ಡೆಲಿವರಿಯಿಂದ ಆಗೋ ಪೇನು ಸಿಜೇರಿಯನ್ಗಿಂತ ತುಂಬ ಕಮ್ಮಿ, ಫಸ್ಟ್ ಥಿಂಗ್. ಎರಡನೇದು, ಸಿಸೇರಿಯನಲ್ಲಿ ಹೆಣ್ಮಕ್ಳಿಗೆ ಒಂದು 3-4 ದಿನ ಬೆಡ್ ಮೇಲೆ ಇದ್ಬಿಟ್ಟು ಆ ನೋವನ್ನು ಸಹಿಸಬೇಕಾಗತ್ತೆ. ಬಟ್ ನಾರ್ಮಲ್ ಡೆಲಿವರಿಯಲ್ಲಿ 1-2 ದಿವಸ ಆದಮೇಲೆ ಇಮಿಡಿಯೇಟಾಗಿ ರಿಕವರ್ ಆಗೋ ಚಾನ್ಸಸ್ ತುಂಬ ಇದೆ. ಅದಕ್ಕೆ ಕಾರಣ ಎಲ್ರಿಗೂ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದು ತುಂಬ ಇಷ್ಟ. ಆ್ಯಂಡ್ ನನ್ನ ಪ್ರಕಾರ ಯಾರ್ಯಾರ್ದು ನಾವು ನಾರ್ಮಲ್ ಡೆಲಿವರಿಯಾಗಿ ಮಾಡ್ಬೋದು, ಡೆಫಿನೆಟ್ಲಿ ನಾರ್ಮಲ್ ಡೆಲಿವರಿನೇ ಮಾಡಬೇಕು. ಬಟ್ ಯಾಕೆ ಇತ್ತೀಚೆಗೆ ಆ ಥರ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಫಸ್ಟ್ ಏನಾಗುತ್ತೆ ಅಂದರೆ, ನಮ್ಮ ಹತ್ರ ಟೆಕ್ನಾಲಜಿ ಅನ್ನೋದು ತುಂಬ ಕಮ್ಮಿ. ಯಾವ ಟೆಕ್ನಾಲಜಿ ಕಮ್ಮಿ?
ಬೇಬಿಯಲ್ಲಿ ಆಗಿರೋ ಹಾರ್ಟ್ ರೇಟ್ ಚೇಂಜಸ್ಗಳನ್ನು ಡಿಟೆಕ್ಟ್ ಮಾಡೋಣ ಟೆಕ್ನಾಲಜಿ. ಸೊ ಇತ್ತೀಚೆಗೆ ರಿಸರ್ಚ್ ಆಗಿರೋ ಟೆಕ್ನಾಲಜಿಯಲ್ಲಿ US, ಲಂಡನ್, ಅಮೇರಿಕಾದಲ್ಲಿ ನಮ್ಮದು ಮೆಟ್ರೋ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ಹೈದ್ರಾಬಾದ್, ಪುಣೆ, ಡೆಲ್ಲಿ, ಎಲ್ಲ ಮೆಟ್ರೋ ಸಿಟೀಸ್ ಕಾರ್ಪೊರೇಟ್ ಸೆಟಪ್ಸಲ್ಲಿ ನೋಡ್ತಿರೋದು ಏನು ಅಂದರೆ, ಅಲ್ಲಿ ಯಾವುದೇ ಪೇಷಂಟ್ ನಾರ್ಮಲ್ ಡೆಲಿವರಿಗೆ ಬಂದರೂ ಅವರಲ್ಲಿ ಕಂಟಿನ್ಯೂಸ್ ಆಗಿ ಬೇಬಿ ಹಾರ್ಟ್ ಬೀಟನ್ನು ಮಾನಿಟರ್ ಮಾಡೋ ಮಷಿನ್ ಇರುತ್ತೆ. ಸೊ ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಇನ್ ಕೇಸ್ ಬೇಬಿದು ಹಾರ್ಟ್ ಬೀಟ್ ನಾರ್ಮಲ್ ಆಗಿ 120 to 160 ಈ ಥರ ರೇಂಜಲ್ಲಿದ್ದಾಗ ಬೇಬಿನ ನಾರ್ಮಲ್ ಡೆಲಿವರಿಗೆ ನಾವು ಮಾಡ್ತಾ ಇರ್ಬೋದು. ಬಟ್ ಯಾವಾಗೂ ಹಾರ್ಟ್ ಬೀಟ್ ಕಮ್ಮಿ ಆದ ತಕ್ಷಣ ನಾವು ಅದನ್ನು ಫೀಟಲ್ ಡಿಸ್ಟ್ರೆಸ್ ಅಂದ್ಕೊಂಡ್ಬಿಟ್ಟು ಸೀಸರ್ ಮಾಡಿಬಿಡ್ತಾರೆ. ಬಟ್ ಈ ಕಮ್ಮಿ ಆಗಿರೋದು ಯಾವಾಗಿದೆ ಅನ್ನೋದನ್ನು ಡಿಟೆಕ್ಟ್ ಮಾಡೋಕ್ಕೆ ಆ ಮಷಿನ್ಸ್ಗಳು ಮೆಟ್ರೋ ಸಿಟೀಸಲ್ಲಿ ಇದೆ. ಬಟ್ ಇತ್ತೀಚೆಗೆ ಈ ಕಡೆ ಇಲ್ಲಿಯೂ ಕೂಡ ಜನರಿಗೆ ಹೆಲ್ಪ್ ಆಗಬೇಕು, ನಾವು ಆ ಥರ ಏನಾದರೂ ಹಾರ್ಟ್ ಬೀಟ್ ಕಮ್ಮಿ ಆಯಿತು, ನಮಗೆ ಬೇಗ ಗೊತ್ತಾಗಬೇಕು ಅನ್ನೋದು ಟೆಕ್ನಾಲಜಿ ಇರೋದು ನಮ್ಮ ಕಡೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ತಂದಿದ್ದೀವಿ. ಸೊ ಅದೇ ಈ ಫಿಟೋಸೆನ್ಸ್ ಮಷಿನ್. ಇದ್ರ ಸ್ಪೆಷಾಲಿಟಿ ಏನು ಅಂತಂದರೆ, ಇನ್ ಕೇಸ್ ನಾರ್ಮಲ್ ಡೆಲಿವರಿ ಅಲ್ಲಿ ಪೇನ್ ಇದ್ದಾಗ ಮದರ್ಗೆ, ಸೊ ಅದರಲ್ಲಿ ಏನಾದರೂ ಹಾರ್ಟ್ ಬೀಟ್ ಕಮ್ಮಿ ಆಯಿತು ಅಂದರೆ ಈ ಮಷಿನ್ ಮೂಲಕ ನಾವು ಇಮಿಡಿಯೇಟಾಗಿ ಬೇಬಿಯಲ್ಲಿ ಆಗಿರೋ ಚೇಂಜಸನ್ನು ಡಿಟೆಕ್ಟ್ ಮಾಡಿಬಿಟ್ಟು ಅದರ ಪ್ರಕಾರ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೊಡ್ತೀವಿ. ಸೊ ಫಸ್ಟ್ ಇದ್ರ ಏನು ಅಡ್ವಾಂಟೇಜು, ನೀವು ಬೇಬಿಯಲ್ಲಿ ಏನೇ ತೊಂದರೆ ಇದ್ದರೂ ಇಮಿಡಿಯೇಟಾಗಿ ಡಿಟೆಕ್ಟ್ ಮಾಡಿಬಿಟ್ಟು ಆ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಎರಡನೇದು, ಬೇಬಿ ಡೆಲಿವರಿ ಆದ ತಕ್ಷಣವೂ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಫೋರ್ಸ್ಫುಲ್ಲಾಗಿ ನಾರ್ಮಲ್ ಡೆಲಿವರಿ ಮಾಡಿಬಿಟ್ಟು ಅದಕ್ಕೆ ಆಗಿರೋ ತೊಂದರೆಗಳು ಅದು ನಾರ್ಮಲ್ ಡೆಲಿವರಿ ಆದಮೇಲೂ ಆಗ್ಬೋದು. ಬಟ್ ಅದೂ ಚೇಂಜಸ್ ನಮಗೆ ಮೊದಲೇ ಡೆಲಿವರಿಗಿಂತ ಮುಂಚೆನೇ ಗೊತ್ತಾಗುತ್ತೆ ಈ ಮಷಿನ್ ಮೂಲಕ. ಮೂರನೇದು, ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೇನಾ ಇಲ್ಲ ಅನ್ನೋದನ್ನು ನಾವು ಈ ಮಷಿನ್ ಮೂಲಕ ಮೊದಲೇ ನೋಡ್ಬೋದು. ಸೊ ದ್ಯಾಟ್ ನಾವು ಪೇರೆಂಟ್ಸಿಗೆ ಮೊದಲೇ ಇದ್ರ ಬಗ್ಗೆ ಕೌನ್ಸಿಲ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ನಾರ್ಮಲ್ ಡೆಲಿವರಿ ಎಲ್ಲ ಪೇಷಂಟು, ಈವನ್ ಕಾಂಪ್ಲಿಕೇಟೆಡ್ ಪೇಷಂಟ್ಸಲ್ಲೂ ನಾವು ನಾರ್ಮಲ್ ಡೆಲಿವರಿ ಮಾಡ್ಬೋದು. ಏನಕ್ಕಂದರೆ ನಾವು ಮೊದಲೇ ಏನಾಗ್ಬೋದು ಅನ್ನೋದನ್ನ ಡಿಟೆಕ್ಟ್ ಮಾಡ್ಕೊಂಡ್ಬಿಟ್ಟು ಜನರಿಗೆ ಹೇಳಿಬಿಟ್ಟು ಯಾರು ಪೇಷಂಟ್ಸರು ಅವ್ರನ್ನ ಕೌನ್ಸಿಲ್ ಮಾಡಿಬಿಟ್ಟು ಅದರ ಪ್ರಕಾರ ಮುಂದೆ ನಡ್ಬೋದು. ಸೊ ಈ ಟೆಕ್ನಾಲಜಿ ನಮಗೆ ಈ ರೀತಿ ಹೆಲ್ಪ್ ಮಾಡ್ಕೊಂಡಿದೆ. ಅಂದರೆ ನಮ್ಮ ಬಸಕಲ್ಯಾಣ ಅಂತ ಊರಲ್ಲಿ ಇಂಥ ಮಷೀನಿಂದ ತುಂಬ ಉಪಯೋಗ ಆಗ್ತದೆ. ಹಾಂ, ಇನ್ನು ಮುಂದಿನ ಪ್ರಶ್ನೆ ಮೇಡಮ್, ಈಗ ಹೆಚ್ಚು ಹೆಣ್ಣಿಗೆ ಬಂಜೆತನದ ಆರೋಪ ಹೊರಿಸ್ತಾರೆ. ಈ ಬಂಜೆತನ ಬರೋಕ್ಕೆ ಕಾರಣವೇನು? ಪುರುಷರಲ್ಲಿಯೂ ಆ ಬಂಜೆತನ ಇರಬಹುದಲ್ಲ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಕರೆಕ್ಟ್ ಮೇಡಮ್, ಇದು ತುಂಬ ಸರಿಯಾದ ಪ್ರಶ್ನೆ ಹೇಳಿದ್ರಿ. ಸೊ ಬಂಜೆತನ ಅಂದ ತಕ್ಷಣ ಎಲ್ಲ ಹೆಣ್ಮಕ್ಳಿಗೆ ಇಲ್ಲ ನಾವು ಬಂಜೆತನ ಹೆಣ್ಮಕ್ಳಿಂದ ಬಂದಿರೋದು, ಸೊ ಅದು ಒಂಥರ ಸೋಷಿಯಲ್ ಟ್ಯಾಬು. ಡೆಫಿನೆಟ್ಲಿ ಇದು ತಪ್ಪು. ಸೊ ಬಂಜೆತನಗೆ ಓನ್ಲಿ ಹೆಣ್ಮಕ್ಳು ಕಾರಣ ಇರಲ್ಲ, ಗಂಡರು ಅಷ್ಟೇ ನಾರ್ಮಲ್ ಈಕ್ವಲ್ ಆಗಿ ರೆಸ್ಪಾನ್ಸಿಬಲ್ ಇರ್ತಾರೆ. ಸೊ ಇತ್ತೀಚೆಗೆ ತುಂಬ ಕಾರಣಗಳು ಬಂಜೆತನಕ್ಕೆ ಯಾಕೆ ಆಗ್ತಾಯಿದೆ ಅನ್ನೋದನ್ನು ನಮಗೆ ವಿವರಿಸ್ತೇನೆ. ಸೊ ಡೆಫಿನೆಟ್ಲಿ ಫಸ್ಟ್ ಹೇಳಬೇಕಂದ್ರೆ ಹೆಣ್ಮಕ್ಳಲ್ಲಿ PCOD ಒಂದು ನಾರ್ಮಲ್ ಕಾರಣ ಆಗಿದೆ. ಎರಡನೇದು ಕಾರಣ, ಇತ್ತೀಚೆಗೆ ಮಾಡರ್ನ್ ಸೊಸೈಟಿಲಿ ಸ್ಮೋಕಿಂಗ್ ಮಾಡೋದು, ಇದು ಒಂದು ಎರಡನೇ ಕಾರಣ ಆಗಿದೆ. ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಕನ್ಸಪ್ಷನ್ಸ್, ಸೊ ಇದೊಂದು ನಾರ್ಮಲ್ ಆಗಿ ಇದೂ ಒಂಥರ ಪ್ರಾಬ್ಲಮ್ ಕೊಡ್ತಾ ಇದೆ. ಮೂರನೇದು ಇನ್ಫೆಕ್ಷನ್ಸ್, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ಗಳು, ಟ್ಯೂಬರ್ಕ್ಯುಲೋಸಿಸ್ಸು, ಈ ತೊಂದರೆಗಳು ಕೂಡ ನಮ್ಮದೇ ಗರ್ಭಾಶಯಗೆ ಎಫೆಕ್ಟ್ ಮಾಡ್ಬೋದು. ಸೊ ಇದರಿಂದ ಸ್ವಲ್ಪ ಜನರಿಗೆ ಟ್ಯೂಬ್ ಬ್ಲಾಕ್ ಆಗೋದು ಕಾರಣವೂ ಆಗ್ಬೋದು. ಇನ್ನೊಂದು ಕರಿಯರ್ ಬೇಸ್ಡ್, ತುಂಬ ಜನರಿಗೆ ಕರಿಯರ್ ಮುಗಿಸ್ಕೊಂಡು ಆಮೇಲೆ ಮದುವೆ ಮಾಡ್ಕೊಂಡ್ಬಿಟ್ಟು, ಸೊ ಲೇಟ್ ಮ್ಯಾರೇಜಸ್ ಆ್ಯಂಡ್ ಲೇಟ್ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್. ಸೊ ಎಷ್ಟು 30 ವಯಸ್ಸು ನಮಗೆ ದಾಟಿದ ಮೇಲೆ ನಮ್ಮದು ಅಂಡಾಂಶಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಬೈ ದ ಟೈಮ್ ಅವರು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾರೆ, ಆವಾಗ ಹೆಣ್ಮಕ್ಳಲ್ಲಿ ಅಂಡೆಗಳು ತುಂಬ ಕಮ್ಮಿ ಕೌಂಟ್ ಆಗಿರುತ್ತೆ. ಸೊ ಅದೂ ಒಂದು ರೀಸನ್ ಫಾರ್ ಇನ್ಫರ್ಟಿಲಿಟಿ, ಬಂಜೆತನಕ್ಕೆ ಕಾರಣವಾಗುತ್ತೆ. ಸೊ ಈಗ ಗಂಡಸರಲ್ಲಿ ಇವತ್ತು ಫ್ಯೂ ಎಕ್ಸಾಂಪಲ್ಸ್ ನಾನು ಹೇಳಿದೆ. ಸೊ ಈ ಗಂಡಸರಲ್ಲಿ ಇಂಪಾರ್ಟೆಂಟ್ ಇತ್ತೀಚೆಗೆ ಏನಾಗುತ್ತೆ ಅಂದರೆ, ಸ್ಪೆಷಲಿ ಹಳ್ಳಿ ಊರಲ್ಲಿ ಗಂಡಸರಿಗೆ ಏನು ಅಂತಂದರೆ ಹೊಲದಲ್ಲಿ ಕೆಲಸ ಮಾಡೋರು ತುಂಬ ಪೆಸ್ಟಿಸೈಡ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸ್ಗೆ ಎಕ್ಸ್ಪೋಸ್ ಆಗಿಬಿಟ್ಟು ಅದನ್ನು ಇನ್ಹೇಲ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಇರೋ ಕೆಮಿಕಲ್ಸು ನಮ್ಮದೇ ಸ್ಪರ್ಮ್ ಕೌಂಟನ್ನು ಕಮ್ಮಿ ಮಾಡುತ್ತೆ. ಸೊ ಈ ನಾಲೆಜು ಅವರಲ್ಲಿ ತುಂಬ ಕಮ್ಮಿ ಇರುತ್ತೆ. ಸೊ ಎಜುಕೇಷನ್ ಅಬೌಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅದೊಂದು. ಸೊ ಆ್ಯಸ್ ಅ ರಿಸಲ್ಟ್ ಗಂಡಸರಲ್ಲಿ ಸ್ಮೋಕಿಂಗು, ಕೆಮಿಕಲ್ ಇನ್ಹಲೇಷನ್ ಕಡೆಯಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದು ಜಾಗೃತಿ ಮಾಡೋದು ತುಂಬ ಮುಖ್ಯ ಆಗಿದೆ ಈಗ. ಇನ್ನು ಹೆಣ್ಣು ಮಕ್ಕಳಿಗೆ ಈ ಬಂಜೆತನ ನಿವಾರಣೆಗೋಸ್ಕರ ಬಹಳಷ್ಟು ಆ ಶಸ್ತ್ರಕ್ರಿಯೆ ಈ ಶಸ್ತ್ರಕ್ರಿಯೆ ಅಂತ ಮಾಡ್ತಾರೆ, ಹೊರಗಡೆ ಎಲ್ಲ ಕೇಳಿದ್ದೀವಿ ನಾವು. ತಾವು ಯಾವ ಶಸ್ತ್ರಕ್ರಿಯೆಗಳನ್ನು ಮಾಡ್ತೀರಿ? ಸೊ ಮೇಡಮ್, ನಮ್ಮ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿ, ಸಿಸೇರಿಯನ್ ಇದೇ ಆಗುತ್ತೆ. ಈ ಮಾಮೂಲಿ ಸರ್ಜರೀಸ್ಗಳು ಡೆಫಿನೆಟ್ಲಿ ಮಾಡ್ತೀವಿ. ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆಗಲಿ, ಯಾವುದೇ ಫ್ಯಾಮಿಲಿ ಪ್ಲಾನಿಂಗ್ ರಿಲೇಟೆಡ್ ಸರ್ಜರೀಸ್ ಆಗಲಿ, ಅದೆಲ್ಲ ಮಾಡ್ತೀವಿ. ಬಟ್ ಒಬ್ರೊಬ್ಬರಿಗೆ ಒಂದೊಂದು ಸತಿ
ಮಗು ಹುಟ್ಟಿದ ತಕ್ಷಣ ಟ್ಯೂಬಲ್ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟು ಆಪ್ರೇಷನ್ ಆದಮೇಲೆ ಒಂದೊಂದು ಸತಿ ಅವ್ರಿಗೆ ಮತ್ತೆ ಇಚ್ಛೆ ಬಂದುಬಿಡುತ್ತೆ. ಸೊ ಆ ಆಪ್ರೇಷನ್ ಟ್ಯೂಬಲ್ ರೀಕೆನಲೈಸೇಷನ್ ಅನ್ನೋ ಆಪ್ರೇಷನನ್ನು ಕೂಡ ನಾವು ಮಾಡ್ತೀವಿ. ಸೊ ಟ್ಯೂಬಲ್ ರೀಕೆನಲೈಸೇಷನ್ ಅಂದರೆ ಕಟ್ ಮಾಡಿರೋ ಟ್ಯೂಬನ್ನ ಮತ್ತೆ ರೀಕೆನಲೈಸೇಷನ್ ಮಾಡೋ ಸರ್ಜರಿಗೆ ಟ್ಯೂಬಲ್ ರೀಕೆನಲೈಸೇಷನ್ ಅಂತಾರೆ. ಅದಕ್ಕೆ ಬಿಟ್ಟರೆ ಎಲ್ಲ ರಿಲೇಟೆಡ್ ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟೋಸ್ಕೋಪಿ ಸರ್ಜರೀಸ್ಗಳು, ಗಡ್ಡೆ ತೆಗೆಯೋ ಆಪ್ರೇಷನ್ನು, ಸರ್ಜರಿಗೆ ರಿಲೇಟೆಡ್ ಸಿಸ್ಟ್ ತೆಗೆಯೋ ಆಪ್ರೇಷನ್ಗಳನ್ನು ನಾವು ಮಾಡ್ತೀವಿ. ಅದಕ್ಕೆ ಬಿಟ್ಟರೆ ನಾರ್ಮಲ್ಲಾಗಿ ನಮ್ಮದು ಯಾವುದೇ ಯೂರಿನ್ ಸರ್ಜರೀಸ್ಗಳಾಗಲಿ ಅಥವಾ ಕಿಡ್ನಿ ಸ್ಟೋನ್ ಸರ್ಜರೀಸ್ಗಳಾಗಲಿ ಅದನ್ನು ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಕೇಳಬೇಕಂದ್ರೆ ಕ್ಯಾಟರಾಕ್ಟ್ ಐ ಸರ್ಜರೀಸ್ಗಳು ಮತ್ತು ಆರ್ಥೋಪೆಡಿಕ್ಸ್ ರಿಲೇಟೆಡ್ ಎಲ್ಲ ಸರ್ಜರಿಗಳನ್ನ ಇಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ನಿಮ್ಮ ಆಸ್ಪತ್ರೆಯಲ್ಲಿ ಅಂದರೆ ಎಲ್ಲ ರೀತಿಯ ಅನುಕೂಲತೆಗಳು ಅವೆ. ಇನ್ನೊಂದು ಪ್ರಶ್ನೆ ತಮಗೆ, ಈಗ ಫಲವತ್ತತೆ ಸೇವೆಗಳು ಅಂತ ಬರ್ತದಲ್ಲ, ಆ ಫಲವತ್ತತೆ ಸೇವೆಗಳು ಅಂದರೆ ಯಾವ್ಯಾವು, ಅದರ ಬಗ್ಗೆ ಹೇಳಿ. ಸೊ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದ ತಕ್ಷಣ ತುಂಬ ಜನರಿಗೆ ಅನಿಸುತ್ತೆ ಇಲ್ಲ IVF ಮಾಡ್ತಾರೆ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿನೇ ಮಾಡ್ತಾರೆ ಅಂತ ತುಂಬ ಜನರಿಗೆ ಅನಿಸುತ್ತೆ. ಬಟ್ ಹಂಗಿರಲ್ಲ. ಬಂಜತನ ಅಂದ ತಕ್ಷಣ 30 to 50% ಜನರಲ್ಲಿ ನಾರ್ಮಲ್ ಗುಳಿಗೆ ಕೊಟ್ಬಿಟ್ಟೇ ಅವರು ಪ್ರೆಗ್ನೆಂಟ್ ಆಗೋದು. ಬಟ್ ಏನು ಅಂದರೆ ಅವ್ರು ಸರಿಯಾಗಿ ಕೊಡೋ ಪ್ಯಾಟರ್ನು, ಕೊಡೋ ಡೋಸು ಅದು ಕರೆಕ್ಟಾಗಿರಬೇಕು, ಫಸ್ಟ್ ಥಿಂಗ್. ಎರಡನೇ ವಿಷಯ ಏನಾಯ್ತು ಅಂದರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಇಸ್ ಅ ಸೆಕೆಂಡ್ ಟ್ರೀಟ್ಮೆಂಟ್. ಸೊ ಸ್ಪೆಷಲಿ ಈ IUI ಟ್ರೀಟ್ಮೆಂಟನ್ನು ನಾವು ಯಾರಿಗೆ ಗಂಡಸರಲ್ಲಿ ಪ್ರಾಬ್ಲಮ್ ಇದ್ದಾಗ ಈ ಟ್ರೀಟ್ಮೆಂಟನ್ನು ಉಪಯೋಗಿಸ್ತೀವಿ. ಮೂರನೇದು ನಮ್ಮ ಆಸ್ಪತ್ರೆಯಲ್ಲಿ ಎಂಬ್ರಾಲಜಿ ಲ್ಯಾಬ್ರಾಟ್ರಿ, IVF OT ಈ ಎರಡೂ ಮಾಡ್ಯುಲರ್ OTನ ಇಟ್ಕೊಂಡಿದ್ದಕ್ಕೆ ನಾವು ಈವನ್ IVF ಭ್ರೂಣ ತಯಾರು ಮಾಡೋ ಲ್ಯಾಬ್ರಾಟ್ರಿನ ನಮ್ಮ ಕಡೆ ಇದ್ದಿದ್ದಕ್ಕೆ ನಾವು ಟೆಸ್ಟ್ ಟ್ಯೂಬ್ ಬೇಬಿನೂ ತಯಾರು ಮಾಡಿಬಿಟ್ಟು ಯಾರಿಗೆ IVF ಬೇಕಾಗುತ್ತೆ ಅವ್ರಿಗೆ ಮಾತ್ರ ಮಾಡಬಹುದು. ನಮ್ಮ ಕಡೆ ಫೆಸಿಲಿಟೀಸ್ ಇದೆ. ತುಂಬ ಅನುಕೂಲಕರ ಮಾತಿದು. ಇನ್ನು ಮೇಡಮ್, ಹೆಚ್ಚು ಕೇಳಿದ್ದೀವಿ ಎಲ್ಲರ ಹತ್ರನೂ PCOD ಅಂದರೇನು, ಅದರಿಂದ ಮುಂದೆ ಆಗುವ ತೊಂದರೆಗಳಾವು? ರೈಟ್. ಇವತ್ತು ನನಗೆ ತುಂಬ PCOD ಸಮಥಿಂಗ್ ಲೈಕ್ 90% ಆಫ್ ಫಿಮೇಲ್ಸ್ ಇದರಲ್ಲಿ PCOD ಪ್ರಾಬ್ಲಮ್ ಇದೆ. ಬಟ್ PCOD ಅಂದ್ರೇನು, ಇಟ್ಸ್ ಫುಲ್ ಫಾರ್ಮ್ ಏನು, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ. ಸೊ ಪಾಲಿ ಅಂದರೆ ತುಂಬ, ಸಿಸ್ಟಿಕ್ ಅಂದರೆ ನಮ್ಮದು ಅಂಡಾಂಶಗಳಲ್ಲಿ ಆಗುವ ಗುಳ್ಳೆಗಳು, ನೀರಿನ ಗುಳ್ಳೆಗಳಿಗೆ ಸಿಸ್ಟಿಕ್ ಅಂತಾರೆ. ಸೊ ಬಟ್ ಇದೇನು ರೋಗ ಇಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಒಂದು ರೋಗ, ಭಯ ಇದೆ. ಬಟ್ ಇದು ರೋಗ ಅಲ್ಲ. ಇಟ್ ಇಸ್ ಒಂದು ನಾರ್ಮಲ್ ಹಾರ್ಮೋನ್ ಚೇಂಜಸ್ ಅಷ್ಟೇ. ಸೊ ಒಬ್ಬೊಬ್ಬರಲ್ಲಿ ಈ ಆ್ಯಂಡ್ರೋಜನ್ ಅನ್ನೋ ಹಾರ್ಮೋನ್ಸು PCODಯಲ್ಲಿ ತುಂಬ ಜಾಸ್ತಿ ಇರುತ್ತೆ, ಒಬ್ಬೊಬ್ಬರಲ್ಲಿ ಅದು ಆ್ಯಂಡ್ರೋಜನ್ಸ್ ಹಾರ್ಮೋನ್ಸ್ ಕಮ್ಮಿ ಇರುತ್ತೆ. ಆ್ಯಸ್ ಅ ರಿಸಲ್ಟ್ ಅವರಿಗೆ PCOD ಅಂತ ನಾವು ಲೇಬಲು ಮಾಡೋದಿಲ್ಲ. ಬಟ್ ಈ PCOD ತೊಂದರೆಯಲ್ಲಿ ತುಂಬ ಆಗಿರೋ ಕಾಂಪ್ಲಿಕೇಶನ್ಸ್ಗಳೇನೆಂದರೆ, ಸೊ ಇನಿಷಿಯಲಿ ಯಂಗ್ ಏಜಲ್ಲಿ ಅವರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ. ಬಟ್ ಲೇಟ್ರ್ ಆನ್ ಮದುವೆ ಆದಮೇಲೆ ಒಂದು ಸ್ವಲ್ಪ ಬಂಜೆತನ ಪ್ರಾಬ್ಲಮ್ಮು, ಇನ್ಫರ್ಟಿಲಿಟಿ ಪ್ರಾಬ್ಲಮ್ಮು, ಅಂಡಾಂಶಗಳು ಬೆಳೆಯೋದಿಲ್ಲ. ಸೊ ಅದಕ್ಕೆ ಪ್ರೆಗ್ನೆನ್ಸಿ ಬೇಗ ನಿಲ್ಲೋದಿಲ್ಲ. ಅದೊಂದು ಕಾರಣ. ಇನ್ನು ಮುಂದೆ ಏನು ವಯಸ್ಸಾದಂಗೆ ಈ ಕಾರಣದಿಂದ ಒಬ್ಬೊಬ್ಬರಿಗೆ ಡಯಾಬಿಟೀಸ್ ಪ್ರಾಬ್ಲಮ್ ಬರೋದು, ಸೊ ತುಂಬ ಒಬೇಸಿಟಿ ಪ್ರಾಬ್ಲಮ್ ಬರೋದು, ಸೊ ಇನ್ನೊಬ್ಬರಿಗೆ ಇರ್ರೆಗ್ಯುಲರ್ ಆಗಿ ಬ್ಲೀಡಿಂಗ್ ಹೋಗೋದು, ಎಂಡೋಮೆಟಲ್ ಕ್ಯಾನ್ಸರ್ಸ್ ಅಂತ ಈ ಥರ ರಿಸ್ಕ್ಗಳು PCOD ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಆಗಬಹುದು. ಮೇಡಮ್, ಇವತ್ತಿನ ಕಾಲದಲ್ಲಿ ಡಯಾಬಿಟಿಕ್ ತುಂಬ ಪ್ರಮಾಣದಲ್ಲಿ ಹಬ್ತಾ ಇದೆ. ಇಂಥ ಡಯಾಬಿಟಿಕ್ ಇರೋ ಹೆಣ್ಣು ಮಗಳು ಗರ್ಭವತಿ ಆದರೆ ಮಗುಗೇನು ತೊಂದರೆ ಆಗೋದಿಲ್ವಾ? ಡಯಾಬಿಟಿಕ್ ಅಲ್ಲಿ ಹೇಗಿದೆ ಅಂದರೆ ಅದರಲ್ಲಿ ಕಂಡೀಷನ್ಸ್ ಇಂಪಾರ್ಟೆಂಟ್. ಯಾವ ರೀತಿಯಲ್ಲಿ ಅವರು ಡಯಾಬಿಟಿಸ್ ಕಂಟ್ರೋಲಲ್ಲಿದೆ. ಡಯಾಬಿಟೀಸ್ ಆಗೋ ಎಲ್ಲ ಹೆಣ್ಮಕ್ಳಿಗೆ, ಎಲ್ಲ ಅವ್ರ ಮಕ್ಕಳಿಗೆ 100% ತೊಂದರೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರ ಡಯಾಬಿಟೀಸ್ ಎಷ್ಟು ಕಂಟ್ರೋಲ್ ಇದೆ ಅನ್ನೋದನ್ನು ನಾವು ನೋಡಬೇಕು. ಫಾರ್ ಎಕ್ಸಾಂಪಲ್ ಅದರಲ್ಲಿ ಪ್ಯಾರಾಮೀಟರ್ಸ್ಗಳಿರುತ್ತೆ. HbA1c ಅನ್ನು ಮೊದಲೇ ನಾವು ಚೆಕ್ ಮಾಡಿಕೊಂಡು ಎಷ್ಟು ಲೆವೆಲ್ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಆ ರೀತಿಯಾಗಿ ಅವ್ರ ಪ್ರೆಗ್ನೆನ್ಸಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಈ ಥರ ಎಲ್ಲ ಡಯಾಬಿಟಿಕ್ ಫಿಮೇಲ್ಸು ಪ್ರೆಗ್ನೆಂಟ್ ಆಗಬಾರ್ದು ಅಂತ ಏನೂ ಇಲ್ಲ. ನಾವು ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿಯಲ್ಲಿ ಕಂಟಿನ್ಯೂ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ತುಂಬ ಹೆಣ್ಮಕ್ಳ ಮನಸ್ಸಲ್ಲಿ ಈ ಭಯ ಇದೆ. ತಾವು ಇದರ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಈಗ ಕಾಸ್ಮೆಟಿಕ್ ಚಿಕಿತ್ಸೆ ಅಂದರೆ ಏನು? ಈ ಬಸವಕಲ್ಯಾಣ ಅಂತ ಊರೊಳಗೆ ಇಲ್ಲಿಯ ಹೆಣ್ಮಕ್ಳಿಗೆ ಅದು ಆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋ ಶಕ್ಯತೆ ಇರಬಹುದಾ? ಅಂದರೆ ದುಡ್ಡು ಭಾಳ ಖರ್ಚಾಗ್ತದೆ ಅಂತ ಕೇಳೀವಿ. ಇಲ್ಲಿಯವರಿಗೆ ಅದು ಸಹಾಯ ಆಗ್ತದಲ್ಲ? ಸೊ ಕಾಸ್ಮೆಟಿಕ್ ಗೈನಕಾಲಜಿ ಇತ್ತೀಚೆಗೆ ಇನ್ನೂ ಇರೋದು ಮೆಟ್ರೋ ಸಿಟೀಸಲ್ಲಿ ಅಷ್ಟೇ. ಸೊ ಇದು ಟ್ರೈನಿಂಗ್ ತೊಗೊಂಡಿರೋದು ಡೆಲ್ಲಿಯಲ್ಲಿ. ಸೊ ಸ್ಪೆಷಲಿ ಕಾಸ್ಮೆಟಿಕ್ ಗೈನಕಾಲಜಿ ಅಂದರೆ ಸೊ ಇದು ಕಂಪ್ಲೀಟ್ಲಿ ರಿಲೇಟೆಡ್ ಟು ಫೀಮೇಲ್ಸ್, ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ಗೆ ಇದರಲ್ಲಿ ನಾವು ಸೊಲ್ಯೂಷನ್ ಕೊಡ್ತೀವಿ. ಸೊ ಇದರಲ್ಲಿ ವೆಜೈನೋಪ್ಲಾಸ್ಟಿ ಸರ್ಜರೀಸ್ಗಳಿದೆ, ಹೈಮೆನೋಪ್ಲಾಸ್ಟಿ ಸರ್ಜರೀಸ್ಗಳಿದೆ, ವೆಜೈನಲ್ ಟೈಟ್ನಿಂಗ್ ಸರ್ಜರೀಸ್ಗಳಿದೆ, ಲೇಸರ್ ರೀಜುನೇಷನ್ ಸರ್ಜರೀಸ್ಗಳು ಇದೆ. ಬಟ್ ನೀವು ಕೇಳಿದ್ರಿ ಈ ಸರ್ಜರೀಸ್ಗಳು ಇಲ್ಲಿ ಅಫೋರ್ಡಬಲ್ ಆಗ್ಬೋದಾ ಅಂತ ಕೇಳಿದರೆ, ಸೊ ಎಸ್, ಡೆಫಿನೆಟ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮದು ಮೋಟೋ ಏನು ಅಂದರೆ ಯಾವುದೇ ಸರ್ಜರಿ ಆಗಲಿ ಎಲ್ಲ ಪೇಷಂಟ್ಸ್ಗಳು, ಎಲ್ಲ ಜನರು ಆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂತ ಮನಸ್ಸಿದ್ರೆ ನಾವು ಅವ್ರದ್ದೇ ಅಫೋರ್ಡಬಲ್ ಕಾಸ್ಟಲ್ಲಿ ಆ ಸರ್ಜರಿಗೆ ಮಾಡೋದು ನಮ್ಮದು ಉದ್ದೇಶ.
ಸೊ ಕಾಸ್ಮೆಟಿಕ್ ಗೈನಕಾಲಜಿ ಡೆಫಿನೆಟ್ಲಿ ಎಲ್ಲ ಜನರಿಗೂ ಅಫೋರ್ಡಬಲ್ ಆಗೇ ಇರುತ್ತೆ. ಯಾಕಂದ್ರೆ ಬಹಳಷ್ಟು ಹೆಣ್ಮಕ್ಳು ತಲೆಯೊಳಗೇನೆ ಇವೆಲ್ಲ ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ತುಂಬಾ ಕಾಸ್ಟ್ಲಿ ಟ್ರೀಟ್ಮೆಂಟ್, ನಮ್ಮಂತವರಿಂದ ಆಗೋದಿಲ್ಲ ಈ ಭಾವನೆ ಅದೇ, ಅದಕ್ಕಾಗಿ ಈ ಪ್ರಶ್ನೆ ಕೇಳಿದ್ವಿ. ಸರಿ, ಇನ್ನು ಮೇಡಮ್ ಪೆಲ್ವಿಕ್ ಸ್ಕ್ಯಾನಿಂಗ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ರೈಟ್. ಸೊ ಸ್ಪೆಷಲಿ ಪೆಲ್ವಿಕ್ ಅಬ್ಡಾಮಿನಲ್ ಸ್ಕ್ಯಾನ್ ಅಂದರೆ ನೀವು ಹೊಟ್ಟೆ ಸ್ಕ್ಯಾನ್ ಕೇಳಿರಬೇಕು, ಎಲ್ಲರೂ ಹೊಟ್ಟೆ ಸ್ಕ್ಯಾನ್ ಅಂದರೆ ಮೇಲ್ಗಡೆ ಮಾಡಿರೋ ಸ್ಕ್ಯಾನ್. ಸೊ ಪೆಲ್ವಿಕ್ ಸ್ಕ್ಯಾನಿಂಗ್ ಏನಂದರೆ ಸ್ಪೆಷಾಲಿ ಇದೇನು ಮಾಡ್ತೀವಿ ಅಂದರೆ ವೆಜೈನಾ, ದಟ್ ಇಸ್ ಯೋನಿ, ಗುಪ್ತ ಯೋನಿಯಿಂದ ಮಾಡೋ ಸ್ಕ್ಯಾನಿಂಗ್. ಅಲ್ಲಿ ನಾವು ಸ್ಪೆಷಲಿ ನಮ್ಮದು ಗರ್ಭಾಶಯ, ಅಂಡಾಶಯ, ಅದರ ಸುತ್ತಮುತ್ತ ಏರಿಯಾಗಳನ್ನು ನೋಡೋ ಸ್ಕ್ಯಾನಿಂಗ್, ಅದು ಸೊನೋಗ್ರಫಿ ಮೂಲಕ ನೋಡೋ ಸ್ಕ್ಯಾನಿಂಗ್ಗೆ ಪೆಲ್ವಿಕ್ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ. ಹೌದಾ ಮೇಡಮ್? ಈ ಪ್ರಶ್ನೆ ತುಂಬಾ ಎಲ್ಲರಿಗೂ ಕಾಡ್ತಾ ಇದೆ. ಅದು ಯಾವುದು ಅಂದ್ರೆ, ತಾವು ಲಂಡನ್ನ ಪರೀಕ್ಷೆ ಪಾಸ್ ಮಾಡಿರಿ, ಅಲ್ಲಿ ಹೋಗಿ ತಾವು ಕೆಲಸ ಮಾಡಿ ಬೇಕಾದಷ್ಟು ದುಡ್ಡು ಗಳಿಸ್ಬೋದಾಗಿತ್ತು, ನೇಮ್ ಅಂಡ್ ಫೇಮ್ ಎರಡೂ ನಿಮಗೆ ಬರ್ತಿತ್ತು. ಆದ್ರೂ ತಾವು ಈ ತಾಯ್ನಾಡು ಬಸವ ಕಲ್ಯಾಣನ್ನೇ ಏಕೆ ಆರಿಸ್ಕೊಂಡ್ರಿ? ಅದಕ್ಕೆ ಏನು ಕಾರಣ? ಸೊ ತುಂಬ ಕರೆಕ್ಟ್ ಕೇಳಿದ್ರಿ ಮೇಡಮ್. ಸೊ ಡೆಫಿನೆಟ್ಲಿ ನಾನು ಆ್ಯಕ್ಚುಲಿ ಹುಟ್ಟಿರೋದು, ಬೆಳೆದಿರೋದು, ಸ್ಕೂಲ್ ಆಗಿರೋದು, ಕಾಲೇಜ್ ಆಗಿರೋದು ಎಲ್ಲ ಬಸವ ಕಲ್ಯಾಣ ಮತ್ತು ಗುಲ್ಬರ್ಗ. ಸೊ ನನ್ನ ಮೊದಲಿಂದನೇ ಉದ್ದೇಶ ಏನಂದರೆ ಇಲ್ಲಿ ಓದಿರೋದು, ಇಲ್ಲಿ ಬೆಳೆದಿರೋದು, ಸೊ ಇಲ್ಲಿನ ಜನರಿಗೆ ನಾನು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶ ನಾನು ಮೊದಲಿಂದನೇ ಇಟ್ಕೊಂಡಿದ್ದು. ಎಸ್, ಲಂಡನಿಂದ ನನಗೆ ತುಂಬ ಆಫರ್ಸ್ ಬಂತು, ಈವನ್ ಆಸ್ಟ್ರೇಲಿಯಾದಿಂದನೂ ತುಂಬ ಆಫರ್ಸ್ ಬಂತು. ಸೊ ಈ ಎಲ್ಲ ಪ್ಲೇಸಿಗೆ ಡೆಫಿನೆಟ್ಲಿ ಆಫರ್ ಲೆಟರ್ ಬಂದರೂ ನಾನು ರಿಜೆಕ್ಟ್ ಮಾಡಿದ್ದೀನಿ. ಬಟ್ ಏನಕ್ಕೆ ಅಂದರೆ ಅಲ್ಲಿನ ಜನರಿಗೆ ತುಂಬ ಡಾಕ್ಟರ್ಸು ಸೇವೆ ಮಾಡೋಕ್ಕಿದ್ದಾರೆ, ಬಟ್ ಎಲ್ಲರೂ ಎಲ್ಲಿ ಮನಸ್ಸು ಇರಲ್ಲ ಇಲ್ಲಿ ಬಂದು ಸೇವೆ ಮಾಡೋದು. ಸೊ ಬಟ್ ನನ್ನ ಮನಸ್ಸಲ್ಲಿ ಮಂದಿದ್ದಾನೆ ಇಲ್ಲಿನ ಜನರಿಗೆ ಹೆಲ್ಪ್ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದು ಇದ್ದಿದ್ದಕ್ಕೆ ಸೊ ನಾನು ಬಸವ ಕಲ್ಯಾಣನೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ತುಂಬ ಅಭಿನಂದನೆಗಳು. ಇನ್ನು ಅನೇಕ ಫಿಲ್ಮ್ ಸ್ಟಾರ್ಸ್ ಇನ್ನೂ ತಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ಅಂತ ಕೇಳಿದ್ವಿ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ನಾನು ಆ್ಯಕ್ಚುಲಿ MD ಆಮೇಲೆ DM ಮಾಡ್ತಾ ಇರುವಾಗ ಬ್ಯಾಂಗ್ಳೂರು, ಮುಂಬೈಯಲ್ಲಿ ಸೊ ತುಂಬ ಫಿಲ್ಮ್ ಸ್ಟಾರ್ಸ್ಗಳು ಆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ಗೆ ಬರ್ತಾಯಿದ್ರು. ಸೊ ಲೈಕ್ ನೇಹಾ ಧೂಪಿಯಾ, ಸಮೀರಾ ರೆಡ್ಡಿ, ಸೊ ದೀಸ್ ಆರ್ ಲೈಕ್ ಫ್ಯೂ ಬಾಲಿವುಡ್ ಫಿಲ್ಮ್ ಸ್ಟಾರ್ಸ್ಗಳು, ಪರಿಣಿತಿ ಚೋಪ್ರಾ ಅವ್ರದ್ದು ಫ್ರೆಂಡ್ಸ್ ಇವರೆಲ್ಲ ಬರ್ತಾಯಿದ್ರು. ಸೊ ಆವಾಗ ನಾನು ಇವ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಈವನ್ ಅವರು ತುಂಬ ಜೊತೆ ನಮಗೆ ಟ್ರೀಟ್ಮೆಂಟ್ ಕೊಡೋದು ಅವಕಾಶ ಸಿಕ್ಕಿದೆ. ಮೇಡಮ್, ನಿಮ್ಮ ತಂದೆಯವರ ಬಗ್ಗೆ ಹೇಳಬೇಕಾದ್ರೆ, ನಿಮ್ಮ ತಂದೆಯವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಈಗ ತಾವು ಸಹಿತ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಯ ಈ ಕ್ಷೇತ್ರದಲ್ಲಿಯೇ ಪಾದಾರ್ಪಣೆ ಮಾಡಿದ್ದೀರಿ. ಇದಕ್ಕೆ ತಮ್ಮ ಪಾಲಕರೇ ಕಾರಣವಾಗಿದ್ದಾರಾ? ಸರಿ ಮೇಡಮ್, ಡೆಫಿನೆಟ್ಲಿ ಟ್ರೂ. ಅದು ನೀವು ಹೇಳಿದ್ದು ನಮ್ಮ ಫಾದರ್, ಮದರ್ ಇವರಿಬ್ಬರು ಆ್ಯಕ್ಚುಲಿ ರೆಸ್ಪಾನ್ಸಿಬಲ್ ಇದಕ್ಕೆ. ಸೊ ಅವ್ರದ್ದು ಮಾರ್ಗದರ್ಶನ ಮಾಡಿಕೊಂಡು ನಾನು ಈ ಫೀಲ್ಡಲ್ಲಿ ಬಂದಿರೋದು. ನಿಮ್ಮ ಈ ಟೋಟಲ್ ಇದೆಲ್ಲ ಅಚೀವ್ಮೆಂಟ್ ಇದೆಲ್ಲ ನೋಡಿ ನೀವು ಇಲ್ಲಿ ಏನು ಸೇವೆ ಸಲ್ಲಿಸಕ್ಕೆ ಮುಂದೆ ಬಂದಿರಲ್ಲ ಮೇಡಮ್, ಇದರಿಂದ ನಮಗೇನು ಅನ್ನಿಸ್ತದೆ ಅಂದರೆ, ಮಾನವ ಸೇವೆಯೇ ಮಾಧವ ಸೇವೆ ಅಂತ ತಮ್ಮ ಇದು ಅದೇ ಸಿದ್ಧಾಂತ ಇದೆ. ದಾಸೋಹ ಮತ್ತು ಕಾಯಕ ಇದು ನಿಮ್ಮ ಮುಖ್ಯ ಘಟಕಗಳಾಗಿವೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ತಮ್ಮದೇನು ಉತ್ತರ? ಸೊ ಡೆಫಿನೆಟ್ಲಿ ಮೇಡಮ್, ಮಾನವ ಸೇವೆ ಮಾಡಿದ್ರೆ ಮಾತ್ರ ನಮಗೆ ಏನು ಫಲಿತಾಂಶ ಬೇಕು ಅದರಿಂದನೇ ನಮಗೆ ಇದು ಸಿಗೋದು. ಸೊ ಇದು ಒಂದು ಮೋಟಿವ್ ನಂಗೆ ಮೊದಲಿಂದನೇ ಇದೆ. ಈ ಬಸವ ಕಲ್ಯಾಣ ಜನರು, ಬಸವ ಭೂಮಿಯಲ್ಲಿ ಬಸವ ಕಲ್ಯಾಣ ಜನರು ಏನೋ ಸೇವೆ, ಬಸವ ಕಲ್ಯಾಣ ಅಂತೆಲ್ಲ ಹಳ್ಳಿ ಊರು, ಸುತ್ತಮುತ್ತ ಹಳ್ಳಿ ಊರುಗಳಾಗಲಿ ಅಥವಾ ಯಾವುದೇ ನಮ್ಮದು ಸರೌಂಡ್ಸ್ ಪ್ಲೇಸಸ್ಗಲಿ ಈ ಜನರದೆಲ್ಲ ಹೆಲ್ಪ್ ಆಗಬೇಕು ಅನ್ನೋದೇ ನನ್ನ ಮೊದಲಿಂದನೇ ಮೋಟಿವ್. ಸೊ ಅದಕ್ಕೇ ಎಲ್ಲಿ ಜನರು ದೂರ ಪ್ರವಾಸ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ಹೋಗಿ ಟೆಸ್ಟ್ ಬೇಬಿ ಮಾಡ್ಕೊಳ್ಳೋದು ಬೇಡ. ಸೊ ಅವರಿಗೆ ಇದೇ ಊರಲ್ಲಿ ನಿಮ್ಮದು ಹಳ್ಳಿ ಊರು ಹತ್ರನೇ ನಾವು ಈ ತಾಲೂಕು ಪ್ಲೇಸಲ್ಲಿ ಓಪನ್ ಮಾಡಿದ್ದೀವಿ ಟೆಸ್ಟ್ ಬೇಬಿ. ಸೊ ಅದಕ್ಕೆ ಎಷ್ಟು ಜನರಿಗೆ ನಾನು ಹೆಲ್ಪ್ ಮಾಡ್ಬೋದು ಅಷ್ಟು ಜನರಿಗೆ ನಾನು ಲೋ ಕಾಸ್ಟಲ್ಲಿ ಹೆಲ್ಪ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಮೇಡಮ್, ಇನ್ನೊಂದು, ಇವತ್ತಿನ ಕಾಲದಲ್ಲಿ ಹವಾಮಾನ ಕಾರಣನೋ ಏನೋ ಆಹಾರ ಕಾರಣನೋ ಗೊತ್ತಿಲ್ಲ, ಹೆಣ್ಮಕ್ಳ ಹತ್ರ ತುಂಬ ಜಲ್ದಿ ಪಿರಿಯಡ್ ಹೋಗ್ತಾ ಇದೆ, ಮುಟ್ಟು ಜಲ್ದಿ ಹೋಗ್ತಾ ಇದೆ. ಅದಕ್ಕೇನು ಕಾರಣ? ಫಸ್ಟ್ ಥಿಂಗ್ ಏನು ಅಂತಂದರೆ, ಜನರು ಎಷ್ಟು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಿದ್ರು ಮೊದಲು. ಸೊ ಆ ಫಿಸಿಕಲ್ ಆ್ಯಕ್ಟಿವ್ನೆಸ್ ಈಗ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಎರಡನೇದು, ಪ್ರೆಗ್ನೆನ್ಸಿ ಆಗೋ ಏಜ್ ಈಗ ತುಂಬ ಮುಂದೆ ಬರುತ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಕರಿಯರ್ ಅಂತ ಅಂದ್ಕೊಂಡ್ಬಿಟ್ಟು ತುಂಬ ಜನರು 30-35 ಆದಮೇಲೆ ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೂರನೇದು, ದ ಎನ್ವಿರಾನ್ಮೆಂಟಲ್ ಚೇಂಜಸ್. ಸೊ ಅದಕ್ಕೆ ನಮ್ಮದು ಅಂಡಾಂಶಗಳ ಕ್ವಾಲಿಟಿ ಏನಿರುತ್ತಲ್ಲ, ಮೊದಲಿನ ಜನರಿಗೆ ಕಂಪೇರ್ ಮಾಡಿದರೆ ಇತ್ತೀಚೆಗೆ ಆ ಜನರಿಗೆ ಕ್ವಾಲಿಟಿ ತುಂಬ ಕಮ್ಮಿ. ಸೊ ಅದಕ್ಕೆ ಆ ಅಂಡಾಂಶ ಕೌಂಟ್ಗಳು ತುಂಬ ಬೇಗ ಕಮ್ಮಿ ಆಗಿದ್ದಕ್ಕೆ ಈ ಮೆನೋಪಾಸಲ್ ಪ್ರಾಬ್ಲಮ್ಸ್ ಸ್ವಲ್ಪ ತುಂಬ ಅರ್ಲಿ ಬರ್ತಾ ಇದೆ. ಅವ್ರದ್ದು ಎನರ್ಜಿನೂ ಮೊದಲಿನ ಜನರಿಗೆ ಕಂಪೇರ್ ಮಾಡಿದರೆ ತುಂಬ ಕಮ್ಮಿ. ನೋಡಿ ಮೇಡಮ್, ಇಲ್ಲಿಯ ಜನಕ್ಕೆ ಅಂದರೆ ದುಡ್ಡಿದ್ದವರು ಬೇಕಾದಲ್ಲಿ ಹೋಗ್ಬೋದು, ಫಾರಿನ್ಗೆ ಹೋಗ್ಬೋದು, ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗೆ ಹೋಗ್ಬೋದು. ಆದರೆ ಮಿಡ್ಲ್ ಕ್ಲಾಸಿನೊಳಗಿನ ಜನರಿಗೆ ಅವರಿಗೆ ಈ ಬಂಜೆತನ ನಿವಾರಣೆಗೋಸ್ಕರ
ತಾವು ಫೈನಾನ್ಸಿಯಲಿ ಏನಾದರೂ ಸಪೋರ್ಟ್ ಮಾಡ್ತೀರಾ ಅಥವಾ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಇದರೊಳಗೆ ಅವ್ರಿಗೆ ಏನಾದರೂ ಟ್ರೀಟ್ಮೆಂಟ್ ಕೊಡೋ ಉದ್ದೇಶ ತಮ್ಮದೇನಾದರೂ ಇದೆಯಾ? ಅದರ ಬಗ್ಗೆಯೂ ಸ್ವಲ್ಪ ಹೇಳಿ. ಸೊ ಫಸ್ಟ್ ಥಿಂಗ್ ಏನು ಅಂತಂದರೆ ಮೆಟ್ರೋ ಸಿಟೀಸಲ್ಲಿ ದುಡ್ಡಿಗೆ ವ್ಯಾಲ್ಯೂ ಇಲ್ಲ. ಸೊ ಅವರು ಎಲ್ಲ ಪೇಷಂಟ್ಗಳಿಂದ IVF ಮಾಡ್ಕೊಳ್ಬೇಕು ಅಂತ ಫೋರ್ಸ್ ಮಾಡ್ತಾರೆ ಆ್ಯಂಡ್ ಜನರಿಗೆ ಎಜುಕೇಷನ್ ಕೊಡಲ್ಲ. ಸೊ ಅದಕ್ಕೆ ಎಲ್ಲರ ಜನರಿಗೆ ಅನ್ಸುತ್ತೆ ಅವ್ರಿಗೆ ಟೆಸ್ಟ್ ಬೇಬಿನೇ ಮಾಡಿಸ್ಕೊಳ್ಬೇಕು, ಅದರಿಂದನೇ ಮಗು ಆಗುತ್ತೆ ಎಂಬುದು ಒಂದು ಭಯ ಆ್ಯಂಡ್ ಅದಕ್ಕೆ ಏನಂತಾರೆ ಮಿಸ್ಕನ್ಸೆಪ್ಷನ್ ಇರುತ್ತೆ. ಆ ಮಿಸ್ಕನ್ಸೆಪ್ಷನ್ ಫಸ್ಟ್ ಅವರು ತೆಗಿಬೇಕು. ಸೊ ಎಲ್ರಿಗೂ IVF ಅಥವಾ ಟೆಸ್ಟ್ ಬೇಬಿ ಬೇಕಾಗಲ್ಲ. ಓಕೆ, ಇನ್ ಕೇಸ್ ಟೆಸ್ಟ್ ಬೇಬಿ ಬೇಕಾಗಿದ್ದರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲೋ ಬಜೆಟ್ IVF, ಲೋ ಕಾಸ್ಟ್ IVF, ಎಲ್ರಿಗೂ ಅಫೋರ್ಡಬಲ್ ಆಗಿರುವ ಕಾಸ್ಟನ್ನು ನಾವು ಇಡ್ತೀವಿ. ಈಗ ಆ ಕಾಸ್ಟನ್ನು ನಾನು ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಆ ಕಾಸ್ಟ್ ಎಲ್ರಿಗೂ ಅಫೋರ್ಡೆಬಲ್ ಆಗಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಏನಕ್ಕಂದರೆ ಎಲ್ಲ ಡಾಕ್ಟರ್ಸು ಮೆಟ್ರೋ ಸಿಟೀಸಲ್ಲಿ, ಐ ವಿಲ್ ನಾಟ್ ಟೆಲ್ ಎಲ್ಲ ಡಾಕ್ಟರ್ಸ್ ಇನ್ ಮೆಟ್ರೋ ಅಂತ, ಬಟ್ ಮೆಟ್ರೋ ಸಿಟೀಸಲ್ಲಿ ಆ ಥರ ಕಾಸ್ಟ್ ಇರುತ್ತೆ. ಸೊ ಬಟ್ ಜನರು ಫೋರ್ಸ್ಫುಲಿ ಅಲ್ಲಿ ಮಾಡಿಸ್ಕೊಂಡು ಬಿಡ್ತಾರೆ. ಇಲ್ಲಿ ನಾವು ಮಾಡಿರೋದು ಏನು ಅಂತಂದರೆ ಸ್ಪೆಷಲಿ ಈ IVF ಎಲ್ರಿಗೂ ಅಫೋರ್ಡೆಬಲ್ ಆಗಿರಬೇಕು. ಈವನ್ ಹೊಲದಲ್ಲಿ ಕೆಲಸ ಮಾಡೋರಿಗೂ ಇನ್ ಕೇಸ್ IVF ಬೇಕು ಅಂದರೂ ಕೂಡ ನಾವು ಅವರಿಗೆ ಲೋ ಕಾಸ್ಟ್ ಬಜೆಟಲ್ಲಿ ಮಾಡಿ ಕೊಡ್ಬೋದು. ಇನ್ನೂ ಎಲ್ರಿಗೂ ಒಂದೇ ಸತಿ ಬಂದುಬಿಟ್ಟಲ್ಲಪ್ಪ ನೀವು ಇಷ್ಟೇ ದುಡ್ಡು ಕಟ್ಕೊಂಡು ನೀವು ಮಾಡ್ಕೊಳ್ಳಿ ಅನ್ನೋದು ಇಲ್ಲ. ಸೊ ಇನ್ ಕೇಸ್ ಅವ್ರಿಗೆ ಇನ್ನೂ ದುಡ್ಡು ಇಲ್ಲ ಆಮೇಲೆ ಇದು ಮಾಡ್ತೀನಿ ಅಂತಂದ್ರು ಅದೂ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ಆ ಥರ ಭಾವನೆ ಇಟ್ಕೊಂಡ್ಬಿಟ್ಟೇ ನಾವು ಇಲ್ಲಿ ಲೋ ಕಾಸ್ಟ್ ಬಜೆಟ್ IVF ಮಾಡೋಣ ಅಂತ ಈ ಆಸ್ಪತ್ರೆಯಲ್ಲಿ ಓಪನ್ ಮಾಡಿದ್ದೀವಿ. ಅಂದರೆ ಇನ್ಸ್ಟಾಲ್ಮೆಂಟ್ ರೇಂಜ್ ದುಡ್ಡು ಕಟ್ಬೋದು, ತಮ್ಮ ಆಸೆಗಳನ್ನು ಪೂರ್ಣ ಮಾಡಬಹುದು, ತಾಯಿಯಾದ ಸೌಭಾಗ್ಯ ಅವರು ಪಡೆಯಬಹುದು. ಈ ಮಾತು ತುಂಬಾ ಉಪಯುಕ್ತವಾಗಿದೆ. ಮತ್ತೊಮ್ಮೆ ತಮಗೆ ಮನಪೂರ್ವಕ ಅಭಿನಂದನೆ.